ಹೇ ವಾಟ್ಸಪ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು 24/10/2021 ನಡೆದ 4,000 PC ಹುದ್ದೆಗಳಿಗೆ ಒಂದು ಕ್ವಶನ್ ಪೇಪರ್ನ ಪಾಸಿಬಲ್ ಆನ್ಸರ್ಸ್ ಏನು ಬರುತ್ತೆ ಅಂತ ನೋಡೋಣ. ಸೊ ಬೇಸಿಕಲಿ ಈ ಒಂದು ಸೀರೀಸ್ ನೋಡ್ತಾ ಇದ್ದೀರಾ ನೀವು. ಫಸ್ಟ್ ಕ್ವಶನ್ ಏನಿದೆ ಅಂತ, 3, 5, 6 ಸಂಖ್ಯೆಗಳಲ್ಲಿ ಯಾವುದನ್ನು ಪುನರಾವರ್ತಿಸದೆ ಎಷ್ಟು 2 ಅಂಕೆಯ ಮತ್ತು 3 ಅಂಕೆಯ ಸಂಖ್ಯೆಗಳನ್ನು ರಚಿಸಬಹುದು? ಸೊ ಇದಕ್ಕೆ ಆನ್ಸರ್ ಸರಿಯಾದಂಥದ್ದು 12 ಆಗುತ್ತೆ ಗೈಸ್. ಓಕೆ, ಸೊ 3 ಫ್ಯಾಕ್ಟೋರಿಯಲ್ ಅಂತ. ಸೊ 3 ಫ್ಯಾಕ್ಟೋರಿಯಲ್ ಅನ್ನೋ ಒಂದು ಫ್ಯಾಕ್ಟೋರಿಯಲ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೊ ಅದನ್ನು ನಾವು ಮೆಂಟಲ್ ಅಬಿಲಿಟಿ ಕ್ವೆಶನ್ಸ್ನ ಸಪ್ರೇಟಾಗಿ ಇನ್ನೊಂದು ವೀಡಿಯೋದಲ್ಲಿ ಬರೆದ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀವಿ ಗೈಸ್. ಸೊ ಇವಾಗ ಈ ಥರ ಹೇಳಿದ್ರೆ ಅರ್ಥ ಆಗಲ್ಲ, ಬಟ್ ಫಾರ್ ಯುವರ್ ರೆಫರೆನ್ಸ್ ಇದು ಆನ್ಸರ್ ಕೀ ಆಗಿದೆ. ಬಟ್ ಇದರ ಒಂದು ಮೆಂಟಲ್ ಅಬಿಲಿಟಿನ ಯಾವ ರೀತಿ ಬಿಡಿಸ್ಬೇಕು ಅಂತ ನಾವು ಇನ್ನೊಂದು ವೀಡಿಯೋನ ಸಪ್ರೇಟಾಗಿ ಮಾಡ್ತೀವಿ. ಓಕೆ, ಸೊ ಸದ್ಯಕ್ಕೆ 1ನೇ ಕ್ವಶನ್ಗೆ ಆನ್ಸರ್ 12 ಆಗುತ್ತೆ. 2ನೇ ಕ್ವಶನ್ 2. ಓಕೆ, ಎ ಮತ್ತು ಬಿ 2 ಕೊಳವೆ ಅಥವಾ ಪೈಪ್ಗಳು ಕ್ರಮವಾಗಿ 12 ಮತ್ತು 24 ನಿಮಿಷಗಳಲ್ಲಿ ತೊಟ್ಟಿಯನ್ನು ತುಂಬಬಲ್ಲವು. 2 ಕೊಳವೆಗಳನ್ನು ಒಟ್ಟಿಗೆ ಬಳಸಿದರೆ ತೊಟ್ಟಿಯನ್ನು ತುಂಬಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಗೈಸ್. 8 ನಿಮಿಷ ಬೇಕಾಗುತ್ತದೆ. ಆಪ್ಷನ್ ಡಿ ಸರಿಯಾದಂಥ ಆಯ್ಕೆ. 3ನೇ ಪ್ರಶ್ನೆ, 12 ಗಂಟೆಗಳಲ್ಲಿ ಎಷ್ಟು ಸೆಕೆಂಡುಗಳಿರುತ್ತೆ? ಸೊ ಜಸ್ಟ್ ಮಲ್ಟಿಪ್ಲೈ ಮಾಡ್ತಾ ಬರ್ತೀವಿ. 12 ಗಂಟೆ ಇಂಟು 60 ಅಂತ ಮಾಡ್ತೀವಿ. ಸೊ ಇದು ಕೂಡ ಸ್ಟ್ರೇಟ್ ಫಾರ್ವರ್ಡ್ 43,200 ಬರುತ್ತೆ. ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ. 4ನೇ ಪ್ರಶ್ನೆ, 25/5 ಪ್ಲಸ್ 3 ಇಂಟು 2. ಸೊ ಇದು ಎಷ್ಟಾಗುತ್ತೆ ಅಂತ ಕೇಳ್ತಾರೆ. ಬೋರ್ಡ್ ಮಾಸ್ ರೂಲ್ನ ನಾವು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದ್ವಿ ಗೈಸ್. ಸೊ ಈ ಥರಂಥ ಕ್ವಶನ್ಗಳನ್ನು ಬೋರ್ಡ್ ಮಾಸ್ ರೂಲ್ನ ಅಪ್ಲೈ ಮಾಡ್ತೀವಿ. ಬ್ರಾಕೆಟ್ ಆಫ್ ಡಿವಿಷನ್, ಮಲ್ಟಿಪ್ಲಿಕೇಶನ್, ಅಡಿಷನ್ ಆ್ಯಂಡ್ ಸಬ್ಸ್ಟ್ರಾಕ್ಷನ್ ಅಂತ. ಸೊ ಫಸ್ಟು ಬ್ರಾಕೆಟ್ ಬಿಡಿಸ್ತೀವಿ, ಆಮೇಲೆ ಡಿವಿಷನ್, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಅಡಿಷನ್, ಆಮೇಲೆ ಸಬ್ಸ್ಟ್ರಾಕ್ಷನ್ ಅಂತ. ಸೊ ಆ ಒಂದು ರೂಲ್ನ ಅಪ್ಲೈ ಮಾಡಿದ್ರೆ ಈಸಿಲಿ ಇದಕ್ಕೆ 11 ಅಂತ ಕಂಡುಹಿಡಿಬೋದು. NSO ಗ್ರೂಪ್ನಿಂದ ಅಭಿವೃದ್ಧಿಪಡಿಸಿದ ಪೆಗಾಸಸ್ ಸಾಫ್ಟ್ವೇರ್ ಯಾವ ದೇಶದ್ದು? ಸೊ ಇದೊಂದು ಇಸ್ರೇಲಿ ಸಾಫ್ಟ್ವೇರ್ ಆಗಿರುತ್ತೆ ಗೈಸ್, ಪೆಗಾಸಸ್ ಅನ್ನೋದು. ಸೊ ಇದು ಜಸ್ಟ್ ನಮ್ಮೊಂದು ಮೊಬೈಲ್ ಫೋನ್ಗೆ ಕಾಲ್ ಮಾಡುತ್ತೆ ಆ್ಯಂಡ್ ಅದರಿಂದ ಎಲ್ಲ ಡೀಟೇಲ್ಸ್ನ ಪಡೆದುಕೊಳ್ಳುತ್ತೆ. ಸೊ ಬೇಸಿಕಲಿ ಇಂಡಿಯನ್ ಪೊಲಿಟಿಷಿಯನ್ಸ್ ಕೂಡ ಇದರಲ್ಲಿ ಅಂದರೆ ಇನ್ವಾಲ್ವ್ ಆಗಿದ್ದಾರೆ ಅಂತ ತುಂಬಾ ಸುದ್ದಿಯಲ್ಲಿತ್ತು. ಸೊ ಕರೆಂಟ್ ಅಫೇರ್ಸ್ ಕ್ವಶನ್ ಗೈಸ್ ಇದು, ಆಯಿತಾ. ಸೊ ಇದು ಕೂಡ ಕರೆಂಟ್ ಅಫೇರ್ಸಲ್ಲಿರೋದೆ. ದೆನ್ ನೆಕ್ಸ್ಟ್ ಕ್ವಶನ್ ಏನಿದೆ, ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯದ ಆಟಗಳನ್ನು 2020ರಲ್ಲಿ ಒಡಿಶಾದಲ್ಲಿ ಉದ್ಘಾಟಿಸಲಾಯಿತು. ಯಾವ ರಾಜ್ಯವು ಇದರ 2ನೇ ಆವೃತ್ತಿಯನ್ನು ಆಯೋಜಿಸುತ್ತದೆ? ಸೊ ಇದು ಕೂಡ ಕರ್ನಾಟಕ ಆಯೋಜಿಸುತ್ತಿದೆ. ಸೊ ಅದಕ್ಕೆ ಕೇಳಿದ್ದಾರೆ ಕ್ವಶನ್ನ. ಒಬ್ಬ ಮನುಷ್ಯನ ಹತ್ತಿರ ಕೆಲವು ಕೋಳಿಗಳು ಮತ್ತು ಹಸುಗಳಿವೆ. ತಲೆಗಳ ಸಂಖ್ಯೆ 48 ಆಗಿದ್ದರೆ ಮತ್ತು ಪಾದಗಳ ಸಂಖ್ಯೆ 140ಕ್ಕೆ ಸಮನಾಗಿದ್ದರೆ ಕೋಳಿಗಳ ಸಂಖ್ಯೆ ಎಷ್ಟು? ತುಂಬ ಈಸಿ ಕ್ವಶನ್ ಗೈಸ್. 26 ಆನ್ಸರ್ ಬರುತ್ತೆ. ಆ್ಯಂಡ್ ಇದನ್ನು ಕೂಡ ನಾವು ಚಿಕ್ಕವರಿದ್ದಾಗ ಒಂದಷ್ಟು ಜನ ಕೇಳ್ತಿರ್ತಾರೆ, ಆಯಿತಾ. ಸೊ ಊರಲ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 2 ಸಂಖ್ಯೆಗಳು 2:3 ಅನುಪಾತದಲ್ಲಿವೆ. ಅವುಗಳ LCM 48 ಆಗಿದ್ದರೆ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ? ಸೊ ಇದು 28. ಇದಕ್ಕೂ ಕೂಡ ಒಂದು ಫಾರ್ಮುಲಾ ಯೂಸ್ ಆಗುತ್ತೆ. ಸೊ ನಾನು ಪದೇ ಹೇಳ್ತಿದ್ದೀನಿ ಗೈಸ್. ಈ ಎಲ್ಲ ಪ್ರಶ್ನೆಗಳನ್ನು ನಾವೊಂದು ಸಪ್ರೇಟ್ ವೀಡಿಯೋದಲ್ಲಿ ನೀಟಾಗಿ ಬಿಡಿಸ್ಬಿಟ್ಟು ಹೇಳ್ತೀವಿ, ಆಯಿತಾ. ಒಬ್ಬ ವ್ಯಕ್ತಿಯ ಪ್ರಸ್ತುತ ವಯಸ್ಸು ಅವನ ತಾಯಿಯ ವಯಸ್ಸಿನ 5/2 8 ವರ್ಷಗಳ ನಂತರ ಅವನು ತಾಯಿಯ ಅರ್ಧ ವಯಸ್ಸಿನವನಾಗಿರುತ್ತಾನೆ. ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು? ಇದು 40 ವರ್ಷ. ಆನ್ಸರ್ ಬರುತ್ತೆ ಗೈಸ್. ಆ್ಯಂಡ್ ನೆಕ್ಸ್ಟ್ ಕ್ವಶನ್, 10ನೇ ಪ್ರಶ್ನೆ, 6x - 3y = 12 ಆದರೆ 2x - y = ಎಷ್ಟು? ಇದು ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಬರುತ್ತೆ. 4 ಆನ್ಸರ್. ಒಂದು ತರಗತಿಯಲ್ಲಿ 7 ವಿದ್ಯಾರ್ಥಿಗಳು ABCDEFG ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ 3 ABCಗಳ ಅಂಕಗಳ ಸರಾಸರಿ 80. ಕಡಿಮೆ ಅಂಕ ಗಳಿಸಿದ ಕೆಳಗಿನ 3 EFGಗಳ ಅಂಕಗಳ ಸರಾಸರಿ 40. ಡಿ ಗಳಿಸಿದ ಅಂಕಗಳು 60. ಹಾಗಾದರೆ ತರಗತಿಯ ಸರಾಸರಿ ಸ್ಕೋರ್ ಎಷ್ಟು? ಸೊ ಇದು ಕೂಡ ತುಂಬ ಈಸಿ. ನೋಡೋಣ ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ರೀತಿ ಅಂತ. ಬಟ್ ಸದ್ಯಕ್ಕೆ ಆನ್ಸರ್ 60 ಅಂತ ಇದೆ. ನಿಲುಗಡೆಗಳನ್ನು ಹೊರತುಪಡಿಸಿ ಬಸ್ಸಿನ ವೇಗ 54 ಕಿಲೋಮೀಟರ್ ಪ್ರತಿ ಗಂಟೆ ಮತ್ತು ನಿಲುಗಡೆಗಳನ್ನು ಒಳಪಡಿಸಿದರೆ 45 ಕಿಲೋಮೀಟರ್ ಪ್ರತಿ ಗಂಟೆ. 1 ಗಂಟೆಗೆ ಎಷ್ಟು ನಿಮಿಷಗಳ ಕಾಲ ಬಸ್ ನಿಲ್ಲುತ್ತದೆ ಅಂತ? ಸೊ ಸ್ಟಾಪ್ ಆಗೋದು 12 ನಿಮಿಷಗಳ ಕಾಲ. ನೆಕ್ಸ್ಟ್ ಪ್ರಶ್ನೆ, 3 ಬಾರಿ ನೈಸರ್ಗಿಕ ಸಂಖ್ಯೆಯ ಚೌಕವು 4 ಪಟ್ಟು ಕಡಿಮೆಯಾಗಿ ಸಂಖ್ಯೆ 55ಕ್ಕೆ ಸಮನಾಗಿರುತ್ತದೆ. ಆ ಸಂಖ್ಯೆ ಯಾವುದು? ಸೊ ಆಪ್ಷನ್ ಸಿ 5 ಸಂಖ್ಯೆ. ಆಯತದ ಉದ್ದ ಮತ್ತು ಅಗಲದ ವ್ಯತ್ಯಾಸವು 23 ಮೀಟರ್. ಇದರ ಪರಿಧಿಯು 206 ಮೀಟರ್ ಆಗಿದ್ದರೆ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಸೊ 2520. 2 ಸಂಖ್ಯೆಗಳ ನಡುವಿನ ಅನುಪಾತ 3:4 ಮತ್ತು ಅವುಗಳ ಮೊತ್ತ 420. ಚಿಕ್ಕ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 180 ಆಗುತ್ತೆ ಗೈಸ್ ಅದು. RK ಲಕ್ಷ್ಮಣ್ ರವರು ಪ್ರಸಿದ್ಧ ಕಾರ್ಟೂನಿಸ್ಟ್ ಅಥವಾ ವ್ಯಂಗ್ಯ ಚಿತ್ರಗಾರ. ಸೊ RK ಲಕ್ಷ್ಮಣ್ ತುಂಬ ನೋಡಿದ್ದೀವಿ ನಾವು, ಕಾರ್ಟೂನ್ಗಳನ್ನು ತೆಗಿತಾರೆ, ಪೇಪರಲ್ಲೆಲ್ಲ ನೋಡಿರ್ತೀವಿ. ಲಿಂಗನಮಕ್ಕಿ ಜಲಾಶಯವನ್ನು ಡ್ಯಾಮ್ ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಶರಾವತಿ ನದಿಗೆ ಕಟ್ಟಲಾಗಿದೆ. 2 ಸಂಖ್ಯೆಗಳ ನಡುವಿನ ವ್ಯತ್ಯಾಸ
1365. ದೊಡ್ಡ ಸಂಖ್ಯೆಯನ್ನು ಚಿಕ್ಕದರಿಂದ ಭಾಗಿಸಿದಾಗ ನಾವು 6 ಭಾಗಶಃ ಮತ್ತು 15 ಶೇಷವಾಗಿ ಪಡೆಯುತ್ತೇವೆ. ಚಿಕ್ಕ ಸಂಖ್ಯೆ ಯಾವುದು ಅಂತ ಕೇಳಿದರೆ 270. ಆರ್ಸೆನಿಕ್ ಕೆಳಗಿನವುಗಳಲ್ಲಿನ ಯಾವುದರ ವಿಧ? ಭಾರವಾದ ಲೋಹ, ಹೆವಿ ಮೆಟಲ್ ಆರ್ಸೆನಿಕ್ ಅಂದರೆ. ಈ ಕೆಳಗಿನವುಗಳಲ್ಲಿ ಯಾವುದು ಗ್ರ್ಯಾಂಡ್ ಸ್ಲ್ಯಾಮ್ ಅಲ್ಲ? ಡೇವಿಸ್ ಕಪ್ ಗ್ರ್ಯಾಂಡ್ ಸ್ಲ್ಯಾಮ್ ಅಲ್ಲ ಗೈಸ್. ಸುನಾಮಿಗಳು ಇದರಿಂದ ಉಂಟಾಗುವುದಿಲ್ಲ. ಚಂಡಮಾರುತಗಳಿಂದ, ಭೂಕಂಪದಿಂದ ಆಗುತ್ತೆ, ಸಮುದ್ರದೊಳಗಿನ ಭೂಕುಸಿತಗಳಾಗುತ್ತೆ, ಜ್ವಾಲಾಮುಖಿ ಸ್ಫೋಟಗಳು. ಬಟ್ ಚಂಡಮಾರುತದಿಂದ ಸುನಾಮಿ ಆಗೋದಿಲ್ಲ. ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ ದೊಡ್ಡ ಬೆಟ್ಟ. GDPಯ ಪೂರ್ಣ ರೂಪವೇನು? ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ. ಆಪ್ಷನ್ ಬಿ ಸರಿಯಾದಂಥ ಆಯ್ಕೆಯಾಗುವುದು. ವೈಬೋ ಎಂಬುದು ಸಾಮಾಜಿಕ ಮಾಧ್ಯಮವಾಗಿದ್ದು ಇದನ್ನು ಜನಪ್ರಿಯವಾಗಿ ಎಲ್ಲಿ ಬಳಸಲಾಗುತ್ತದೆ? ದಕ್ಷಿಣ ಕೊರಿಯಾದಲ್ಲಿ ಇದನ್ನು ಬಳಸ್ತಾರೆ ಗೈಸ್, ವೈಬೋನ. ಪ್ರೊಸೆಸರ್ ಚಿಪ್ನ ವೇಗವನ್ನು ಯಾವುದರಿಂದ ಅಳೆಯಲಾಗುತ್ತದೆ? ಸೊ ಮೆಗಾ ಹರ್ಡ್ಸಿಂದ ಅಳಿತೀವಿ. ಆ್ಯಂಡ್ ಇಂಟರ್ನೆಟ್ ಸ್ಪೀಡ್ನ ಮೆಗಾಬೈಟ್ಸ್ ಪರ್ ಸೆಕೆಂಡ್ MBPSನಲ್ಲಿ ಅಳಿತೀವಿ, ಆಯಿತಾ. ಸೊ ಎಷ್ಟು ಮೆಗಾ ಹರ್ಡ್ಸ್ ಇದೆ ಅಂದರೆ ಪ್ರೊಸೆಸರ್ನ ಸ್ಪೀಡ್ ಕ್ವಾಡ್ ಕೋರ್, ಆಕ್ಟಾ ಕೋರ್ ಅಂತ ಬರುತ್ತೆ. 4 ಮೆಗಾ ಹರ್ಡ್ಸು, 6 ಮೆಗಾ ಹರ್ಡ್ಸ್ ಫ್ರೀಕ್ವೆನ್ಸಿ ಅಂತ. ಎಷ್ಟು ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ ಅಷ್ಟು ಪ್ರೊಸೆಸಿಂಗ್ ಸ್ಪೀಡ್ ಜಾಸ್ತಿ ಆಗುತ್ತೆ ಗೈಸ್, ಆಯಿತಾ. ಸೊ ಮೆಗಾ ಹರ್ಡ್ಸ್ ಇದಕ್ಕೆ ಆನ್ಸರ್ ಆಗುತ್ತೆ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ರಷ್ಯಾ ದೇಶವು ಯಾವ ಹೆಸರಿನಿಂದ ಭಾಗವಹಿಸಿತು? ಸೊ ROC ಒಂದು ಹೆಸರಿನಿಂದ ಭಾಗವಹಿಸಿದೆ. ಸೊ ನೆಕ್ಸ್ಟ್ ಒನ್, ಕೆಳಗಿನವರುಗಳಲ್ಲಿ ಯಾರು ಯಾವುದೇ ಸದನದ ಸದಸ್ಯರಾಗಿಲ್ಲದೆ ಸಂಸತ್ತಿನ 2 ಸದನಗಳ ಸಭೆಗಳಲ್ಲಿ ಭಾಗವಹಿಸಬಹುದು? ಅಟಾರ್ನಿ ಜನರಲ್ ಆಫ್ ಇಂಡಿಯಾ. ಅದು ಕೂಡ ತುಂಬ ಫೇಮಸ್ ಕ್ವಶನ್. ರಾಮನ್ ಸಂಶೋಧನಾ ಸಂಸ್ಥೆ ಎಲ್ಲಿದೆ? ಬೆಂಗಳೂರಲ್ಲಿದೆ ರಾಮನ್ ರಿಸರ್ಚ್ ಸೆಂಟರ್. ಗಾಂಜಾ ಯಾವುದರ ಉತ್ಪತ್ತಿ? ಗಾಂಜಾ ಸಸ್ಯದ ಉತ್ಪತ್ತಿಯಾಗಿರುತ್ತೆ. ಹೂವಿನಿಂದ ಬೆಳೀತಾರೆ ಅದನ್ನು. ವೈಫೈ ಉಪಯೋಗಿಸುವುದು ರೇಡಿಯೋ ಅಲೆಗಳನ್ನು ಉಪಯೋಗಿಸುತ್ತದೆ. ಕೆಳಗಿನವುಗಳಲ್ಲಿ ಯಾವ ಕ್ಷೇತ್ರದಲ್ಲಿನ ಅತ್ಯುತ್ತಮ ಕೊಡುಗೆಗಾಗಿ ಶಾಂತಿ ಸ್ವರೂಪ್ ಭಟ್ನಾಗರ್ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ? ವಿಜ್ಞಾನದ ಒಂದು ಇದರಲ್ಲಿ ಫೀಲ್ಡ್ನಲ್ಲಿ. ಭಾರತದಲ್ಲಿನ ಹಣಕಾಸು ನೀತಿಯನ್ನು ಇವರಿಂದ ರೂಪಿಸಲಾಗುತ್ತದೆ? ಹಣಕಾಸು ಮಂತ್ರಿಮಂಡಲದವರಿಂದ. ಭಾರತದ ರಾಷ್ಟ್ರಪತಿಯ ದೋಷಾರೋಪಣೆ ವಿಧಾನವನ್ನು ಯಾವ ರಾಷ್ಟ್ರದಿಂದ ಅಳವಡಿಸಿಕೊಳ್ಳಲಾಗಿದೆ? USA ಅಥವಾ ಅಮೆರಿಕ. ಅಂಬಾರಿ ಸ್ವಪ್ನ ಶ್ರೇಣಿಯು ಡ್ಯಾಶ್ ಅನ್ನು ಸೂಚಿಸುವುದು? KSRTCಯ ಸಮೃದ್ಧ ಬಸ್ ಸೇವೆಯನ್ನು. ನಮ್ಮ ಸೌರವ್ಯೂಹವು ಇರುವ ಕ್ಷೀರಪಥದ ನಕ್ಷತ್ರ ಪುಂಜದ ಆಕಾರವೇನು? ಸುರುಳಿಯ ಆಕಾರವಾಗಿರುತ್ತೆ. ಭಾರತೀಯ ಕರಾವಳಿ ಕಾವಲು ಪಡೆ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿ ಇರುವುದು ಎಲ್ಲಿ? ಮಂಗಳೂರಲ್ಲಿದೆ ಗೈಸ್, ಅಫ್ಕೋರ್ಸ್ ಕೋಸ್ಟ್ ಗಾರ್ಡಲ್ಲಿ. ಇವುಗಳಲ್ಲಿ ಯಾವ ಪಡೆಗಳು ಭಾರತ ಮತ್ತು ಚೀನಾ ಗಡಿಯನ್ನು ರಕ್ಷಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ? ITBP. ಭಾರತದಲ್ಲಿ ಸೆಣಬು ಕೃಷಿಯ ಈ ಕೆಳಗಿನ ಯಾವ ನದಿಗಳ ಡೆಲ್ಟಾ ಪ್ರದೇಶದಲ್ಲಿ ಕೇಂದ್ರೀಕೃತವಾಗಿದೆ? ಗಂಗಾ ನದಿ. ಮರದ ವಯಸ್ಸನ್ನು ಹೆಚ್ಚು ಅಥವಾ ಕಡಿಮೆ ನಿಖರವಾಗಿ ಯಾವುದರಿಂದ ನಿರ್ಧರಿಸಬಹುದು? ಕಾಂಡದಲ್ಲಿರುವ ಉಂಗುರಗಳ ಸಂಖ್ಯೆಯನ್ನು ಎಣಿಸುವುದರ ಮೂಲಕ. ಕರ್ನಾಟಕ ರಾಜ್ಯ ಲಾಂಛನದಲ್ಲಿರುವ ಪಕ್ಷಿ ಯಾವುದು? ಗಂಡಬೇರುಂಡ. ಮೆಲ್ಟೆ ಯಾವುದಕ್ಕೆ ಹೆಸರುವಾಸಿಯಾಗಿದೆ? ಮೀನುಗಾರಿಕೆ ಬಂದರಿದೆ ಮೆಲ್ಟೆ ಅನ್ನೋದು. ಇವುಗಳಲ್ಲಿ ಯಾವುದು ನಿಜ? ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ, ಜೈನ ಧರ್ಮದ ಸ್ಥಾಪಕರು ಮಹಾವೀರ. A ಮತ್ತು B ಎರಡೂ ಸರಿಯಾಗಿದೆ. ಸರಕು ಮತ್ತು ಸೇವಾ ತೆರಿಗೆ GSTಯನ್ನು ಭಾರತದ ಯಾವ ಸಂಸ್ಥೆಯು ನಿರ್ಧರಿಸುತ್ತದೆ? GST ಮಂಡಳಿ ನಿರ್ಧರಿಸುತ್ತದೆ ಗೈಸ್. ಸುಂದರ್ ಪಿಚೈ ಇವರು ಯಾವ ಒಂದು ಕಂಪನಿಯೊಂದಿಗೆ ಸಂಬಂಧಿಸಿದ್ದಾರೆ? ಸೊ ಇವರು ಗೂಗಲ್ ಕಂಪನಿಗೆ CEO ಆಗಿದ್ದಾರೆ ಗೈಸ್, ಆಯಿತಾ. ಸೊ ಅಮೆಝಾನ್ಗೆ ಜೆಫ್ ಬೆಜೋಸ್, ಮೈಕ್ರೋಸಾಫ್ಟ್ಗೆ ಗೊತ್ತಿಲ್ಲ ಓಕೆ. ಸೊ ಮೈಕ್ರೋಸಾಫ್ಟ್ ಒಂದು ಕಂಪನಿ ಇದೆ. ಸೊ ಇದು ನಾವು ಕಂಪ್ಯೂಟರೆಲ್ಲ ಯೂಸ್ ಮಾಡ್ತೀವಿ. ಸೊ ಅದು ಆ್ಯಂಡ್ ಗೂಗಲ್ ಅದು IIT ಒಬ್ಬ ವಿದ್ಯಾರ್ಥಿ ಸುಂದರ್ ಪಿಚಾಯ್ ಅವರು, ಆ್ಯಂಡ್ ಅವರು ಗೂಗಲ್ಗೆ CEO ಆಗಿ ಇವಾಗ ಕಾರ್ಯ ಮಾಡ್ತಿದ್ದಾರೆ. ಸೊ ಯಾವ ಕೂಡ ಒಂದು ಸರ್ಚ್ ಇಂಜಿನ್ ಆಗಿದೆ ಗೈಸ್. ಈ ಕೆಳಗಿನವುಗಳಲ್ಲಿ ಯಾವುದು ಸಸ್ತನಿ? ತಿಮಿಂಗ್ಲ ಒಂದು ಸಸ್ತನಿಯಾಗಿರುತ್ತೆ. ಚಾಲುಕ್ಯ ಸಾಮ್ರಾಜ್ಯದ ಕಾಲದಲ್ಲಿ ಪಟ್ಟದಕಲ್ಲು ದೇವಾಲಯಗಳನ್ನು ಯಾವುದರಿಂದ ಕಟ್ಟಿದ್ದಾರೆ? ಸೊ ಕೆಂಪು ಮರಳಿನ ಕಲ್ಲುಗಳಿಂದ ಕಟ್ಟಿದ್ದಾರೆ ಪಟ್ಟದಕಲ್ಲು. ಆಪ್ಟಿಕ್ ಫೈಬರ್ ಕೇಬಲ್ ಯಾವ ಒಂದು ತತ್ವದ ಮೇಲೆ ಕೆಲಸ ಮಾಡುತ್ತದೆ? ಒಟ್ಟು ಆಂತರಿಕ ಪ್ರತಿಫಲನ ಅಥವಾ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ? ಬೆಳಕು ನಿರ್ವಾತದ ಮೂಲಕ ಪ್ರಯಾಣಿಸಲು ಸಾಧ್ಯವಿಲ್ಲ, ಅಂದರೆ ಗಾಳಿ ಇಲ್ಲದ ಕಡೆಗೆ ಬೆಳಕು ಹರಿಯೋದಿಲ್ಲ ಅಂತ ಅರ್ಥ. ಬಟ್ ಅದು ತಪ್ಪಾಗುತ್ತೆ. ಸೊ ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ. 32 ಬಿಟ್ ವರ್ಡ್ ಕಂಪ್ಯೂಟರ್ ಒಂದು ಸಮಯದಲ್ಲಿ ಡ್ಯಾಶ್ ಬೈಟ್ಸ್ಗಳನ್ನು ಪ್ರವೇಶಿಸಬಹುದು? ಸೊ ಒಂದು ಬೈಟ್ ತಂದರೆ 8 ಬಿಟ್ ಇರುತ್ತೆ ಗೈಸ್. ಅಂದರೆ 32 ಡಿವೈಡೆಡ್ ಬೈ 8 ಮಾಡಿದ್ರೆ 8 1 8 4 32. ಸೊ ಇದಕ್ಕೆ 4 ಸರಿಯಾದಂಥ ಆಯ್ಕೆ. 1 ಬೈಟ್ ಇಸ್ ಈಕ್ವಲ್ ಟು 8 ಬಿಟ್ಸ್ ಆ್ಯಂಡ್ 38 ಬಿಟ್ನ ಬೈಟಲ್ಲಿ ಕನ್ವರ್ಟ್ ಮಾಡಿದ್ರೆ 4 ಬರುತ್ತೆ. ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಕೆಳಗಿನವುಗಳಲ್ಲಿ ಯಾವುದನ್ನು ಕೃತಕ ಮಳೆ ಬರಿಸೋದಕ್ಕೆ ಉಪಯೋಗಿಸುತ್ತಾರೆ? ಸಿಲ್ವರ್ ಅಯೋಡೈಡನ್ನು ಉಪಯೋಗಿಸುತ್ತೇವೆ. ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ನಿರೋಧಕ ಉದಾಹರಣೆಯಾಗಿದೆ? ವಜ್ರ ವಿದ್ಯುತ್ ನಿರೋಧಕ.
ಯಾವ ಗ್ರಹವು ಯುರೇನಸ್ನ ಅವಳಿ ಗ್ರಹ? ಯುರೇನಸ್ ಆ್ಯಂಡ್ ನೆಪ್ಚೂನ್ ಇವೆರಡು ಅವಳಿ ಇದೆ. ಎಲ್ ನೀನೋ ಒಂದು ಬೆಚ್ಚಗಿನ ಸಾಗರ ಪ್ರವಾಹ, ವಾರ್ಮ್ ಓಷಿಯನ್ ಫ್ಲಡ್. ನಕ್ಸಲೀಯರು ಮತ್ತು ನಕ್ಸಲಿಸಂ ಎಂಬ ಪದಗಳನ್ನು 1967ರಲ್ಲಿ ದಂಗೆಗಳು ಮತ್ತು ನಡೆದ ನಕ್ಸಲ್ಬಾರಿ ಎಂಬ ಹಳ್ಳಿಯ ಹೆಸರಿನಿಂದ ಪಡೆಯಲಾಗಿದೆ. ನಕ್ಸಲ್ಬಾರಿ ಹಳ್ಳಿಯು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತೆ ಗೈಸ್. ಫ್ಯಾರನ್ ಹೀಟ್ ಮಾಪ ಪ್ರಮಾಣದಂತೆ ನೀರು ಘನೀಕರಿಸುವ ಬಿಂದು 32 ಡಿಗ್ರಿ ಸೆಲ್ಸಿಯಸಲ್ಲಿ ನೋಡಿದ್ರೆ 0 ಡಿಗ್ರಿ ಸೆಲ್ಸಿಯಸ್ಸು, ಅದನ್ನೇ ಫ್ಯಾರನ್ ಹೀಟಲ್ಲಿ ಕನ್ವರ್ಟ್ ಮಾಡಿದಾಗ 32 ಡಿಗ್ರಿ ಅಂತ ಹೇಳ್ತೀವಿ. ಸೊ ಸ್ವಲ್ಪ ಟ್ರಿಕಿ ಕ್ವಶನ್. ಮ್ಯಾಕಿಂಟೋಶ್ ಆಪರೇಟಿಂಗ್ ಸಿಸ್ಟಮ್ ಡ್ಯಾಶ್ ಉತ್ಪನ್ನವಾಗಿದೆ. ಒಂದು ಆ್ಯಪಲ್ನ ಒಂದು ಉತ್ಪನ್ನವಾಗಿದೆ. ಸೊ ಮ್ಯಾಕ್ iOS ಅಂತ ಕರಿತೀವಿ. ಒಂದು ಹೀಟರ್ ಕಾಯಿಲನ್ನು 2 ಭಾಗಗಳಾಗಿ ಕತ್ತರಿಸಿ ಮತ್ತು ಹೀಟರ್ನಲ್ಲಿ ಕೇವಲ ಒಂದು ಭಾಗವನ್ನು ಬಳಸಿದರೆ ಉತ್ಪತ್ತಿಯಾಗುವ ಶಾಖವು ದ್ವಿಗುಣ ಆಗುತ್ತದೆ ಕತ್ತರಿಸಿದಾಗ. ಆಯಿತಾ, ಮೇಲ್ಮೈ ಸರ್ಫೇಸ್ ಜಾಸ್ತಿ ಆಗುತ್ತೆ. ಕೆಳಗಿನವುಗಳಲ್ಲಿ ಯಾವುದು ಕೃಷ್ಣಾ ನದಿಯ ಉಪನದಿಯಾಗಿದೆ? ಭೀಮಾ ನದಿ. ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಯಾರು ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ್ದರು? ಇವುಗಳಲ್ಲಿ ಎಲ್ಲವೂ ಸಾಜನ್ ಪ್ರಕಾಶ್, ಶ್ರೀಹರಿ ನಟರಾಜನ್, ಮಾನಾ ಪಟೇಲ್ ಅಂತ ಎಲ್ಲರೂ ಪ್ರತಿಪಾದಿಸಿದ್ದಾರೆ. ಕರ್ನಾಟಕದಲ್ಲಿ ಮೊದಲ ಬಾರಿಗೆ ವಿಸ್ಟಾಡೋಮ್ ಕೋಚ್ಗಳನ್ನು ಯಾವ ಮಾರ್ಗದಲ್ಲಿ ನಡೆಸಲಾಯಿತು? ಯಶವಂತಪುರ ಮತ್ತು ಮಂಗಳೂರು ಈ ಒಂದು ಮಾರ್ಗದಲ್ಲಿ ನಡೆಸಲಾಗಿದೆ ವಿಸ್ಟಾಡೋಮ್ ಕೋಚ್ಗಳು. ಬಜರಂಗ್ ಪೂನಿಯಾ ಅವರು ಡ್ಯಾಶ್ ಪದಕವನ್ನು ಡ್ಯಾಶ್ನಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಗೆದ್ದಿದ್ದಾರೆ. ಅವರು ಕುಸ್ತಿ ಒಂದು ಆಟಕ್ಕೆ ಸಂಬಂಧಪಟ್ಟಿರುವಂಥದ್ರು ಆ್ಯಂಡ್ ಅವರು ಕಂಚನ್ನು ಗೆದ್ದಿದ್ದಾರೆ ಗೈಸ್. ಆಯಿತಾ, ಸೊ ಇವರ ಒಂದು ಕೈಗೆ ಕಚ್ಚಿರುವಂಥ ಸನ್ನಿವೇಶ ಕೂಡ ನಾವು ಅವಾಗ ನೋಡಿದ್ದೀವಿ. ಐ ಹೋಪ್ ಎಲ್ಲರಿಗೂ ನೆನಪಿದೆ ಅದು. ಆಯಿತಾ, ಸೊ ಆದರೂ ಇವರು ರೆಸ್ಲಿಂಗ್ನ ಬಿಟ್ಟಿರಲಿಲ್ಲ ಆ್ಯಂಡ್ ಆ ಒಂದು ಆಟವನ್ನು ಗೆದ್ದಿದ್ದಾರೆ. ಸೊ ದ್ಯಾಟ್ಸ್ ಬಜರಂಗ್ ಪೂನಿಯಾ. ಕರ್ನಾಟಕ ಮೊದಲ ಉಕ್ಕಿನ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಲಾಯಿತು? ಸೊ ಇದು ಕೂಡ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಕಾಲದಲ್ಲಿ ಆಗಿರುವಂಥದ್ದು. ಭದ್ರಾವತಿಯಲ್ಲಿ ಉಕ್ಕಿನ ಕಾರ್ಖಾನೆ ಸ್ಥಾಪಿಸಲಾಯಿತು. ಈ ಕೆಳಗಿನವುಗಳಲ್ಲಿ ಯಾವ ಸ್ಥಳದಲ್ಲಿ ಕರ್ನಾಟಕದ ಹೈಕೋರ್ಟ್ನ ಶಾಖೆ ಇದೆ? ಸೊ ಧಾರವಾಡದಲ್ಲಿ ಹೈಕೋರ್ಟ್ನ ಶಾಖೆ ಇದೆ ಗೈಸ್. ಮನುಷ್ಯರಿಗೆ ರೋಗಗಳನ್ನು ಹರಡುವ ಕೀಟವನ್ನು ಏನೆಂದು ಕರೆಯುತ್ತೇವೆ? ವಾಹಕಗಳು ಅಥವಾ ವೆಕ್ಟರ್ಸ್ ಅಂತ ಕರಿತೀವಿ. ಕೋವಿಡ್-19ರ ಡೆಲ್ಟಾ ರೂಪಾಂತರವನ್ನು ಏನೆಂದು ಕರೆಯಲಾಗಿದೆ? B1617.2. ಇದೊಂದು ಸೈಂಟಿಫಿಕ್ ನೇಮ್ ಕೊಟ್ಟಿದ್ದಾರೆ ಅಷ್ಟೇ ಗೈಸ್. ಆಯಿತಾ, ಸೊ ನೆಕ್ಸ್ಟ್ ಒನ್, ಸಹಕಾರಿ ಸಂಘಗಳು ಇವುಗಳನ್ನು ಒಂದು ವಿಷಯವಾಗಿ ಸಂವಿಧಾನದ ಯಾವ ಪಟ್ಟಿ ಮಾಡಲಾಗಿದೆ? ರಾಜ್ಯ ಪಟ್ಟಿಯಲ್ಲಿ ಬರುತ್ತೆ ಸಹಕಾರಿ ಸಂಘಗಳು. ಸಂಸತ್ತಿನ ಜಂಟಿ ಅಧಿವೇಶನವನ್ನು ಯಾರಿಂದ ಕರೆಯಲಾಗುತ್ತದೆ? ರಾಷ್ಟ್ರಪತಿ ಅಥವಾ ರಾಷ್ಟ್ರಾಧ್ಯಕ್ಷರು ಅಂತ ಏನು ಕರಿತೀವಿ. ಕಸ್ಟಡಿಯಲ್ಲಿನ ಚಿತ್ರಹಿಂಸೆಯು ಮಾನವ ಹಕ್ಕುಗಳ ಉಲ್ಲಂಘನೆ ಮತ್ತು ಅಪರಾಧದ ಒಂದು ರೂಪ. ನಾವು ಕೋರ್ಟಿಂದ ಯಾರಾದರೂ ಕಸ್ಟಡಿಯಲ್ಲಿ ಪಡೆದ್ಬಿಟ್ಟು ಸೊ ಅವರಿಗೆ ನಾವು ಸಾಯಿಸಿದ್ರೆ, ಅಂದರೆ ಪೊಲೀಸ್ನವ್ರು ಸಾಯಿಸಿದ್ರೆ, ಸೊ ಅದೊಂದು ಹಕ್ಕು, ಅಂದರೆ ಮಾನವ ಉಲ್ಲಂಘನೆ ಹಕ್ಕಾಗುತ್ತೆ. ಸೊ ಸಲಗ್ ಫಿಲ್ಮಲ್ಲಿ ಇದೆ ಗೈಸ್ ಇದು. ಆಯಿತಾ, ಸೊ ನೆಕ್ಸ್ಟ್ ಒನ್, ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ? ಕರ್ನಾಟಕ ಲೋಕಾಯುಕ್ತ ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಸಾಮಾನ್ಯವಾಗಿ IPC ಎಂದು ಕರೆಯೋದನ್ನು ಕಾನೂನಿನ ಭಾಷೆಯಲ್ಲಿ ಏನೊಂದು ಕರಿತೀವಿ? ಇಂಡಿಯನ್ ಪೆನಲ್ ಕೋಡ್ ಅಂತ. IPC ಸೆಕ್ಷನ್ 360 ಈ ಥರ ಹಚ್ತಾರಲ್ಲ, ಅದು ಇಂಡಿಯನ್ ಪೆನಲ್ ಕೋಡ್ ಅಂತ. ಇವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರೀಯ ಜಲಪ್ರಾಣಿ? ಗಂಗಾ ನದಿಯ ಡಾಲ್ಫಿನ್ಗಳನ್ನು ಭಾರತದ ರಾಷ್ಟ್ರೀಯ ಜಲಪ್ರಾಣಿ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟು, ಕೆಳಗಿನವುಗಳಲ್ಲಿ ಭಾರತದ ಯಾವ ನೆರೆಯ ದೇಶಗಳು ಭೂಕುಸಿತ ಭೂಪ್ರದೇಶ ಬಂಧನ ಲ್ಯಾಂಡ್ಲಾಕ್ಡ್ ದೇಶವಲ್ಲ? ಮಯನ್ಮಾರ್ ದೇಶ ಬಂಧಿತ ರಾಷ್ಟ್ರವಲ್ಲ. ಕರ್ನಾಟಕ ಮಾಹಿತಿ ಆಯೋಗವನ್ನು ಯಾವುದರ ಅಡಿಯಲ್ಲಿ ಸ್ಥಾಪಿಸಿ ಅಥವಾ ಹೊಂದಿಸಲಾಗಿದೆ? ಮಾಹಿತಿ ಹಕ್ಕು ಕಾಯ್ದೆಯಡಿ. ರಾಜ್ಯಸಭೆಯ ಅಧ್ಯಕ್ಷರು ಯಾರು? ಸೊ ಇದು ಓಕೆ, ಸೊ ಭಾರತದ ಉಪ ಪ್ರಧಾನಮಂತ್ರಿ ಪಾಸಿಬ್ಲಿ ಆಗ್ಬೋದು ಅಂತ. ಆಯಿತಾ, ಭಾರತದ ಸಂವಿಧಾನವನ್ನು ಇದರ ಅಡಿಯಲ್ಲಿ ತಿದ್ದುಪಡಿ ಮಾಡಬಹುದು. ಲೇಖನ 368 ಅಥವಾ ಆರ್ಟಿಕಲ್ 368ನಲ್ಲಿ ಭಾರತದ ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ. ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ನದಿಯು ಪಶ್ಚಿಮಕ್ಕೆ ಹರಿಯುತ್ತದೆ? ಕಾಳಿ ನದಿ ಪಶ್ಚಿಮಕ್ಕೆ ಹರಿಯುವಂಥದ್ದು. ಕೊಟ್ಟಿರುವಂಥವೆಲ್ಲವೂ ಪೂರ್ವಕ್ಕೆ ಹರಿಯುತ್ತೆ. ದೆನ್ ಕೆಳಗಿನವುಗಳಲ್ಲಿ ಯಾವುದು ಒಕ್ಕೂಟ ಅಥವಾ ಕೇಂದ್ರ ಕಾರ್ಯಾಂಗದ ಭಾಗವಲ್ಲ? ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ವ್ಯವಹರಿಸಿದ್ದು ಅಧ್ಯಕ್ಷರ ನಿಯಮವನ್ನು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಭಾರತದ ಚುನಾವಣಾ ಆಯೋಗಕ್ಕೆ ಈ ಕೆಳಗಿನವುಗಳಲ್ಲಿನ ಯಾವುದರ ಚುನಾವಣೆಯೂ ಸಂಬಂಧಿಸಿಲ್ಲ? ಪಂಚಾಯಿತಿ ಮತ್ತು ಪುರಸಭೆಗಳು ಸಂಬಂಧಿಸಿಲ್ಲ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಗೈಸ್. ಭಾರತದ ಸಂಸತ್ತು ಯಾವುದನ್ನು ಒಳಗೊಂಡಿದೆ? ಲೋಕಸಭೆ, ರಾಜ್ಯಸಭೆ ಮತ್ತು ಭಾರತದ ರಾಷ್ಟ್ರಪತಿಯನ್ನು ಒಳಗೊಂಡಿದೆ. ಕೆಳಗಿನವುಗಳಲ್ಲಿ ಯಾವುದು ಸತ್ಯ? ಭಾರತದ ರಾಷ್ಟ್ರಪತಿ ಅಧ್ಯಕ್ಷರಿಗೆ ಗವರ್ನರನ್ನು ತೆಗೆದುಹಾಕುವ ಅಧಿಕಾರವಿದೆ. ಭಾರತದ ರಾಷ್ಟ್ರಪತಿ ಅಧ್ಯಕ್ಷರಿಗೆ. ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಯವರವ ಬುಡಕಟ್ಟು ಜನಾಂಗ ಅತಿ ಹೆಚ್ಚಾಗಿದೆ? ಕೊಡಗುನಲ್ಲಿದೆ ಗೈಸ್. ಓಕೆ, ಸಾರಿ. ನೆಕ್ಸ್ಟ್ ಕ್ವಶನ್. ಈ ಕೆಳಗಿನವುಗಳಲ್ಲಿನ ಕರ್ನಾಟಕದಲ್ಲಿ ನಡೆಯುವ ಎಮ್ಮೆ ಓಟದ ಸ್ಪರ್ಧೆ ಯಾವುದು?
ಕಂಬಳ ಗೈಸ್ ಆಯಿತಾ. ಸೊ ಇದರಲ್ಲಿ ಹುಸೇನ್ ಬೋಲ್ಟ್ ಅವರ ರೆಕಾರ್ಡ್ ಮುರಿಯೋ ಮಟ್ಟಕ್ಕೆ ಇತ್ತು. ಸೊ ಒಬ್ಬ ಕರ್ನಾಟಕದ ಕಂಬಳ ಓಟಗಾರ ಓಡಿದ್ರು. ಸೊ ಅವ್ರ ಹೆಸರನ್ನ ನೀವು ಕಮೆಂಟಲ್ಲಿ ತಿಳಿಸಿ ಗೈಸ್ ಆಯಿತಾ. ಸೊ ರೀಟ್ಗಳನ್ನು ನೀಡುವ ಹೈಕೋರ್ಟ್ನ ಅಧಿಕಾರವು ಈ ಕೆಳಗಿನ ಯಾವ ಲೇಖನದ ಅಡಿಯಲ್ಲಿ ಬರುತ್ತದೆ? 226 ಇದು ರೀಟ್ಗಳು, ಮ್ಯಾಂಡ್ಮಾಸ್ ಇವೆಲ್ಲ ಬರುತ್ತಲ್ಲ. ರಾಜ್ಯದ ಮುಖ್ಯಮಂತ್ರಿ ಆಗುವುದಕ್ಕೆ ಕನಿಷ್ಠ ವಯಸ್ಸು ಎಷ್ಟು? 25 ವರ್ಷ ಆಗಿರಬೇಕು. ವಿಜಯನಗರ ಸಾಮ್ರಾಜ್ಯವು ಯಾವಾಗ ಸ್ಥಾಪನೆ ಆಯಿತು? 1336 AD ಹಕ್ಕಬುಕ್ಕ. ಕಿಜಾಡಿ ಉತ್ಪನ್ನದ ಸಮಯದಲ್ಲಿ ಕಂಡುಬಂದ ವಸಾಹತುಗಳು ಸಂಬಂಧಿಸಿರುವುದು ಸಂಗಮ ಅವಧಿ. ಹಾವು ದೋಣಿ ಸ್ಪರ್ಧೆಗಳು ಈ ಕೆಳಗಿನ ಯಾವ ಹಬ್ಬಗಳಿಗೆ ಸಂಬಂಧಿಸಿದೆ? ಓಣಂ ಹಬ್ಬಗಳಿಗೆ. ಹಾವು ದೋಣಿ ಓಣಂ ಹಬ್ಬ ಕೇರಳ ಕಡೆ. ಇವುಗಳಲ್ಲಿ ಯಾವುದು ಯಕ್ಷಗಾನದ ಒಂದು ರೂಪ ವಿಧವಾಗಿದೆ? ತೆಂಕುತಿಟ್ಟು ಅನ್ನೋದು. ದೆನ್ 26ನೇ ಜನವರಿ 1950ರಂದು ಭಾರತದ ಸಂವಿಧಾನ ಜಾರಿಗೆ ಬಂದಾಗ ಭಾರತದ ಸಾಂವಿಧಾನಿಕ ಸ್ಥಿತಿ ಹೇಗಿತ್ತು? ಸಾರ್ವಭೌಮ, ಪ್ರಜಾಪ್ರಭುತ್ವ ಮತ್ತು ಗಣರಾಜ್ಯ ಇತ್ತು. ಸಮಾಜವಾದಿ ಮತ್ತು ಜಾತ್ಯತೀತ ಈ ಎರಡು ವರ್ಡ್ಸ್ಗಳನ್ನು 42ನೇ ತಿದ್ದುಪಡಿ ನಂತರ ಸೇರಿಸಲಾಗಿದೆ. ಸೊ ಇನಿಷಿಯಲಿ ಅವು ಮೂರೇ ಇರೋದು. ಆಫ್ರಿಕಾದ ಅತಿ ಎತ್ತರದ ಕಿಲಿಂಜರೋ ಪರ್ವತವು ಯಾವ ದೇಶದಲ್ಲಿದೆ? ತಾಂಜಾನಿಯಾದಲ್ಲಿ ಬರುತ್ತೆ ಗೈಸ್. ಯಾವ ರೋಗವನ್ನು ಹ್ಯಾನ್ಸನ್ಸ್ ರೋಗ ಎಂದು ಕರೆಯುತ್ತಾರೆ? ಲೆಪ್ರಿಸಿ ಅಥವಾ ಕುಷ್ಠರೋಗಕ್ಕೆ ಆಯಿತಾ. ಲಕ್ನೋದಲ್ಲಿ 1857ರ ದಂಗೆಯ ನಾಯಕ ಯಾರು? ಬೇಗಂ ಹಜರತ್ ಮಹಲ್ ಅವರು. ಲಕ್ನೋದಲ್ಲಿನ ಒಂದು ದಂಗೆ, ಸೊ ಬ್ರಿಟಿಷರ ವಿರುದ್ಧ ಸಿಪಾಯಿ ದಂಗೆ ಎದ್ದೇಳುತ್ತೆ, ಅಥವಾ ಭಾರತದ ಮಹಾ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಕರಿತೀವಿ. ಸೊ ಅದರ ಒಂದು ನೇತೃತ್ವ ಲಕ್ನೋದಲ್ಲಿ, ಉತ್ತರ ಪ್ರದೇಶದಲ್ಲಿ ಬರುತ್ತೆ ಗೈಸ್ ಲಕ್ನೋ ಇವಾಗ. ಸೊ ಅದರ ಒಂದು ಸೆಂಟ್ರಲ್ ರಾಜಧಾನಿ ಅಂತಲೇ. ಸೊ ಅಲ್ಲಿ ಬೇಗಂ ಹಜರತ್ ಮಹಲ್ ಅವರು ಇದನ್ನು ನಾಯಕತ್ವ ವಹಿಸಿದರು. ಓಕೆ. ಯಾರು ಸಹಕಾರ ಕೇಂದ್ರ ಕ್ಯಾಬಿನೆಟ್ ಮಂತ್ರಿ? ಅಮಿತ್ ಶಾ. ಸೊ ಇವರು ಸದ್ಯಕ್ಕಿರುವಂಥವ್ರು ಸೊ ಹೋಮ್ ಮಿನಿಸ್ಟರ್ ಅಂತ ಹೇಳ್ತೀವಿ ಅವರೇ. ಓಕೆ. ಸೊ ಡಿಪ್ಕೋವ್ಯಾನ್ ಎಂದರೇನು? ಕೋವಿಡ್ ಪ್ರತಿಕಾಯ ಪತ್ತೆ ಕಿಟ್ಟ. 1948-49ರಲ್ಲಿ ರಚಿಸಲಾದ JVP ಸಮಿತಿಯು ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ಭಾಷಾ ಆಧಾರದ ಮೇಲೆ ಹೊಸ ರಾಜ್ಯಗಳನ್ನು ರಚನೆ ಮಾಡೋದು. ಫಸ್ಟ್ ಆಗಿರೋದು ಆಂಧ್ರ ಪ್ರದೇಶ. ಸೊ ನೆಕ್ಸ್ಟ್, ಸಮದ್ವಿಬಾಹು ಕೋನದ ಪರಿಧಿಯು 50 ಸೆಂಟಿಮೀಟರ್ ಆಮೇಲೆ 18 ಸೆಂಟಿಮೀಟರ್ ಆಗಿದ್ದರೆ, ಬೇಸ್ 18 ಸೆಂಟಿಮೀಟರ್ ಆಗಿದ್ದರೆ ಸಮಾನ ಬದಿಗಳ ಉದ್ದವನ್ನು ಕಂಡುಹಿಡಿಯಿರಿ. 16 ಸೆಂಟಿಮೀಟರ್ ಆನ್ಸರ್ ಬರುತ್ತೆ. ಕೊಟ್ಟಿರುವ ಅನುಕ್ರಮಗಳನ್ನು ಪೂರ್ಣಗೊಳಿಸಿ. ಸೊ ಆಪ್ಷನ್ ಬಿ ಸರಿಯಾದಂಥ ಆಯ್ಕೆ ಬರುತ್ತೆ. ಮೇಲ್ಗಡೆ ಅಲ್ಲಿಂದ ಮತ್ತೆ ಈ ಕಡೆ ರೊಟೇಟು, ಆಮೇಲೆ ಈ ಕಡೆ ರೊಟೇಟು. ಸೊ ನೆಕ್ಸ್ಟ್ ಈ ಕಡೆನೇ ಬರುತ್ತೆ ರೊಟೇಟ್ ಆಯಿತಾ. ನೆಕ್ಸ್ಟ್ ಒನ್ ಗೈಸ್, ಅನುಕ್ರಮವಾಗಿ ಪೂರ್ಣಗೊಳಿಸಿ. 749, 343, 2401 ಅಂತ. ಸೊ ಇದು ಬೇಸಿಕಲಿ 7 ಸ್ಕ್ವೇರ್, 49 ಸ್ಕ್ವೇರ್ ಆ್ಯಂಡ್ ಈ ಥರ ಬರುತ್ತೆ. ABCDU LM NOP FG HIJ ಇದಕ್ಕೆ QRSTU ಆಯಿತಾ. ಸೊ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಇದೆ, ಲಾಸ್ಟ್ ಒನ್. ಸೊ ಇದಿಷ್ಟಾಗಿತ್ತು ಪಾಸಿಬಲ್ ಆನ್ಸರ್ಸ್ ಫಾರ್ 4000 ಸಿವಿಲ್ PSI ಪೋಸ್ಟ್, PSI ಅಂತಿದ್ದೀನಿ, PC ಪೋಸ್ಟ್ ಆಸ್ಟ್. ಆಮೇಲೆ 24/10/2021 ನಡೆದಿರೋಂಥ ಎಕ್ಸಾಮ್. ಸೊ ನೀವು ಇವತ್ತೇ ನೋಡ್ತಿದ್ರು ಅಂದರೆ ಇವತ್ತೇ ಎಕ್ಸಾಮಿನೇಷನ್ ಮುಗಿದ ಮೇಲೆ ನೋಡ್ತಿದ್ರೆ ಇದನ್ನು ರೆಫರ್ ಮಾಡ್ಕೊಳ್ಳಿ, ನಿಮ್ಗೆ ಎಷ್ಟು ಬರುತ್ತೆ ಅಂತ ನೋಡಿ. ಆ್ಯಂಡ್ ಇನ್ ಫ್ಯೂಚರ್ ಯಾರಾದರೂ ಈ ವಿಡಿಯೋನ ಇನ್ನು 6 ತಿಂಗಳು ವರ್ಷ ಆದಮೇಲೆ ನೋಡ್ತಿದ್ರೆ ಈ ಥರನಂಥ ಕ್ವಶನ್ಗಳನ್ನು ಪ್ರೀವಿಯಸ್ಲಿ ಕೇಳಿದ್ದಾರೆ. ಸೊ ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಅಥವಾ ಓಲ್ಡ್ ಕ್ವಶನ್ ಪೇಪರ್ ಟೈಪ್ ಆ್ಯಕ್ಟ್ ಆಗುತ್ತೆ. ಸೊ ಅಕಾರ್ಡಿಂಗ್ಲಿ ಯೂಸ್ ಮಾಡ್ಕೊಳ್ಳಿ ಗೈಸ್. ಸೊ ವಿಡಿಯೋಗಳು ಅನಿಸಿದರೆ ಖಂಡಿತವಾಗೂ ಲೈಕ್ ಮಾಡಿ, ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ಒನ್. ಜೈ ಹಿಂದ್, ಜೈ ಕರ್ನಾಟಕ.